ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ಐಆರ್ ಪ್ರಕ್ರಿಯೆ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ಡಿಲೀಟ್ ಆಗಿದ್ಯಾಕೆ? ಪ್ರಕಾಶ್ ರಾಜ್ ಹೆಸರು ತೆಗೆದಿದ್ದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂತ ಆಫೀಸರ್ಸ್. ಶಾಂತಿನಗರದ ಮನೆಗೆ ಹೋದಾಗ ಅಲ್ಲಿ ಪ್ರಕಾಶ್ ರಾಜ್ ಇರ್ಲಿಲ್ವಂತೆ. ಪ್ರಕಾಶ್ ರಾಜ್ ಅವರ ಹೆಸರನ್ನ ಎಸ್ಐಆರ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡಿದ್ಯಾಕೆ ಅನ್ನೋದ್ರ ಬಗ್ಗೆ ಈಗ ಆಫೀಸರ್ಸ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಶಾಂತಿನಗರದ ಅವರ ನಿವಾಸಕ್ಕೆ ಹೋದಾಗ ಪ್ರಕಾಶ್ ರಾಜ್ ಅಲ್ಲಿ ಇರ್ಲಿಲ್ವಂತೆ, ಬೇರೆ ಕಡೆ ಶಿಫ್ಟ್ ಆಗಿರೋ ಮಾಹಿತಿ ಇದೆ. ಇನ್ನು ರಿಜಿಸ್ಟರ್ಡ್ ಅಡ್ರೆಸ್ ನಲ್ಲಿ ಇರದಿದ್ದಕ್ಕೆ ಮತಪಟ್ಟಿಯಲ್ಲಿ ಹೆಸರು ಸೇರಿಸಿಲ್ಲ. ಸುಮಾರು 4 ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇಲ್ಲ ನಟ ಪ್ರಕಾಶ್ ರಾಜ್. ಬೇರೆ ಕಡೆಗೆ ಶಿಫ್ಟ್ ಆಗಿರೋದ್ರ ಬಗ್ಗೆ ಸ್ವತಃ ಕನ್ಫರ್ಮ್ ಮಾಡಿದ್ರಂತೆ ಪ್ರಕಾಶ್ ರಾಜ್ ಅವರೇ. ಶಾಂತಿನಗರದ ಬೇರೊಂದು ಮನೆಗೆ ಶಿಫ್ಟ್ ಆಗಿದ್ದೀನಿ ಅಂತ ಹೇಳಿದ್ರಂತೆ ಪ್ರಕಾಶ್ ರಾಜ್ ಅವರು. ಅಧಿಕಾರಿಗಳಿಗೆ ಕನ್ಫರ್ಮ್ ಮಾಡಿದ್ಮೇಲೂ ಕೂಡ ವಿಡಿಯೋ ಮಾಡಿದ್ಯಾಕೆ ಹಾಗಾದ್ರೆ ಪ್ರಕಾಶ್ ರಾಜ್? ಅಧಿಕಾರಿಗಳು ಬೇಕಂತಲೇ ಹೆಸರು ಡಿಲೀಟ್ ಮಾಡಿದ್ದಾರೆ ಅಂತ ಬಿಂಬಿಸೋದಕ್ಕೆ ಯತ್ನಿಸಿದ್ರ? ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಾಶ್ ರಾಜ್ ವಿಡಿಯೋ ಬಿಟ್ಟ ಬಳಿಕ ಅಧಿಕಾರಿಗಳು ಈಗ ಅಲರ್ಟ್ ಆಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತೆ ಪ್ರಕಾಶ್ ರಾಜ್ ನಿವಾಸದ ಬಳಿಯೇ ಹೋಗಿ ವಿಡಿಯೋ ಮಾಡಿದ್ದಾರೆ ಬಿಎಲ್ಒ. ಈ ಅಡ್ರೆಸ್ ನಲ್ಲಿ ಪ್ರಕಾಶ್ ರಾಜ್ ವಾಸವಿಲ್ಲ, ಹೀಗಾಗಿ ಲಿಸ್ಟ್ ನಲ್ಲಿ ಹೆಸರು ತೆಗೆದಿದ್ದೇವೆ. ಸ್ಥಳೀಯರು ಕೂಡ ಪ್ರಕಾಶ್ ರಾಜ್ ವಾಸ ಮಾಡ್ತಿಲ್ಲ ಅಂತಾನೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅವರ ನಿವಾಸದ ಬಳಿನ ವಿಡಿಯೋ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಸರ್ ಅವರು ಇಲ್ಲಿಂದ ಶಿಫ್ಟ್ ಆಗಿದ್ದಾರೆ ಅಂತ ಕೇಳಿ ಬಂದಿದ್ದ ಕಾರಣ ನಾನು ಇದನ್ನ ಮಾಡಿದ್ದೆ, ESPದಲ್ಲಿ ಹಾಜರಾಗಿ ಶಿಫ್ಟ್ ಮಾಡಿದ್ದೆ. ಇವಾಗ ಜಾಲತಾಣದಲ್ಲಿ ಅವರು ವಿಡಿಯೋ ಪೋಸ್ಟ್ ಮಾಡಿದ್ರಿಂದ ನಾನು ನೋಟಿಫಿಕೇಶನ್ಗಾಗಿ ನಮ್ಮ ಸೂಪರ್ವೈಸರು ERO ಜೊತೆ ಬಂದು ಇವಾಗ ಮತ್ತೆ ಕನ್ಫರ್ಮೇಶನ್ ಬಂದಿದ್ದೇವೆ. ಇವಾಗಲೂ ಕೂಡ ಅವರು ಓನರ್ ಜೊತೆ ಮಾತಾಡಿ ಎಲ್ಲ ಕನ್ಫರ್ಮೇಶನ್ 4 ವರ್ಷದಿಂದ ಅವರು ಇಲ್ಲಿಂದ ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ. ಮತ್ತು ನಮ್ಮ ಹತ್ರ ಇವರು ಮೇಡಮ್ ಇದ್ದಾರೆ, ಅವ್ರ ಜೊತೆ ಅವರು ಕೂಡ ಇದೆ ಅಂತ ಹೇಳಿದ್ರು. ಮೇಡಮ್ he was left after he was here when the election was there. It's 4 years since he left and the other people living here. It is given for rent. Prakash has left our building nearly 3-4 years back. Okay.